ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮಾಹಿತಿ ಬೂಸ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, SSP ಸ್ಕಾಲರ್‌ಶಿಪ್ ಹೇಗೆ ಅಪ್ಲೈ ಮಾಡಬೇಕು, ಏನೇನು ಡಾಕ್ಯುಮೆಂಟ್ ಬೇಕು, ಎಷ್ಟು ಸ್ಟೆಪ್‌ಗಳಿದಾವೆ ಎಲ್ಲ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾವು ತೋರಿಸಲಿದ್ದೇವೆ. ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಕೊನೆಯ ತನಕ ಈ ವಿಡಿಯೋನ ವಾಚ್ ಮಾಡಿ ಹಾಗೂ ನಮ್ಮ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಈ ಥರ SSP ಪೋರ್ಟಲ್ ಓಪನ್ ಆಗುತ್ತೆ ಫ್ರೆಂಡ್ಸ್. ಆದಮೇಲೆ ಮೊದಲನೇದಾಗಿ ಅಕೌಂಟ್ನ ಕ್ರಿಯೇಟ್ ಮಾಡೋದು, ಸೆಕೆಂಡ್ ಒನ್ ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು, ಥರ್ಡ್ ಒನ್ ಪ್ರೀ ಮೆಟ್ರಿಕ್ 1 to 10th. ಈಗ ಮೈನಾರಿಟೀಸಿಗೆ ಬಂದುಬಿಟ್ಟು 1 to 8 ಸ್ಟ್ಯಾಂಡರ್ಡ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್. ಇಲ್ಲಿ ನೀವು ಅಕೌಂಟ್ ಕ್ರಿಯೇಟ್ ಮಾಡಿದ ಮೇಲೆ ನಿಮಗೆ ID ಪಾಸ್ವರ್ಡ್ ಸಿಗುತ್ತೆ. ನೀವು ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದರೆ ಈ ಇಂಟರ್ಫೇಸ್ ಓಪನ್ ಆಗುತ್ತೆ. ನೀವು ID ಪಾಸ್ವರ್ಡ್ ಮಾಡಿ ಲಾಗಿನ್ ಮಾಡಿದಾಗ ಈ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸ್ ಬರುತ್ತೆ. ನಿಮಗೆ ಏನೆಲ್ಲ ಡಾಕ್ಯುಮೆಂಟ್ಸ್ಗಳು ಬೇಕು, ಏನೇನು ಬೇಕು, ಈ ಎಲ್ಲ ಇನ್ಸ್ಟ್ರಕ್ಷನ್ಸ್ನ ಕ್ಲೀನಾಗಿ ನೀವು ಓದ್ಕೊಂಡು ಓಕೆ ಬಟನ್ ಕೊಟ್ಟರೆ ನೀವು ಮೇನ್ ಪೇಜಿಗೆ ಲಾಗಿನ್ ಆಗ್ತೀರಾ. ಇಲ್ಲಿ ಫಸ್ಟ್ ಸ್ಟೆಪ್ಪು ನಿಮ್ಮ STS ID ಹಾಕಿ ಗೆಟ್ ಡಾಟಾ ಅಂತ ಕೊಟ್ಟರೆ ನಿಮ್ಮ ಎಲ್ಲ ಡಾಟಾ ಫೆಚ್ ಆಗುತ್ತೆ. ಆನಂತರ ಸೆಕೆಂಡ್ ಸ್ಟೆಪ್ ಬಂದುಬಿಟ್ಟು ಪೋಷಕರ ವೃತ್ತಿ ಕೇಳುತ್ತೆ. ಇದನ್ನು ನೀವು ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಕೊಟ್ಟರೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ ಫ್ರೆಂಡ್ಸ್. ಇಲ್ಲಿ ನಿಮ್ಮ ಪ್ರಮಾಣ ಪತ್ರದ ವಿವರಗಳು, ನಿಮ್ಮ ಕ್ಯಾಸ್ಟ್ ಇನ್ಕಮ್ ಬಗ್ಗೆ ಕೇಳುತ್ತೆ. ನೀವು ಕ್ಯಾಸ್ಟ್ ಇನ್ಕಮ್ ಇದ್ದರೆ ಎಸ್ ಕೊಟ್ಟು ಅದರ RD ನಂಬರ್ ಹಾಕಿದರೆ ಎಲ್ಲ ಡಾಟಾ ಫೆಚ್ ಆಗುತ್ತೆ. ಆ ನಂತರ ವಿಕಲಚೇತನರಿದ್ದರೆ ಅದ್ರ ಬಗ್ಗೆ ಮಾಹಿತಿ ಕೇಳುತ್ತೆ. ನೀವಿದ್ದರೆ ಎಸ್ ಅಂತ ಕೊಡಬೇಕು, ಇಲ್ಲಿದ್ದರೆ ನೋ ಅಂತ ಕೊಡಬೇಕು. ಆನಂತರ ನಿಮ್ಮ ವಿವರಗಳು, ವೈಯಕ್ತಿಕ ವಿವರಗಳು ಅಂದರೆ ನಿಮ್ಮ ಅಡ್ರೆಸ್ಸು, ನಿಮ್ಮ ತಾಲೂಕು, ನಿಮ್ಮ ಡಿಸ್ಟಿಕ್ಕು, ಮೊಬೈಲ್ ನಂಬರು, ಇಮೇಲ್ ID ಇದೆಲ್ಲ ನೀವು ಕ್ಲೀನಾಗಿ ಎಂಟರ್ ಮಾಡಿದ ಮೇಲೆ ನಿಮಗೆ ಕೇಳುತ್ತೆ ನೀವು ಕರ್ನಾಟಕ ರಾಜ್ಯದ ನಿವಾಸಿಯೇ. ಆಮೇಲಿಂದ ನೀವು ಹೌದು ಅಂತ ಕೊಟ್ಟರೆ ಮೇಲೆ ಎಲ್ಲ ಡೀಟೇಲ್ಸ್ ಕರೆಕ್ಟ್ ಇದೆ ಏನು ಅಂಥೇಳಿ. ನೆಕ್ಸ್ಟ್ ಎರಡನೇ ಸ್ಟೆಪ್ಪಿಗೆ ಹೋಗ್ತೀರಾ ನೀವು. ಅಲ್ಲಿ ನಿಮಗೆ ಸೆಕೆಂಡ್ ಸ್ಟೆಪ್ಸ್ ಡೀಟೇಲ್ಸ್ಗಳು, ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆದಮೇಲೆ ಸೆಕೆಂಡ್ ಸ್ಟೆಪ್ಪು. ಅಲ್ಲಿ ನಿಮಗೆ ಏನೇನು ಕೇಳುತ್ತಪ್ಪ ಅಂದರೆ ನೀವು ಹಾಸ್ಟೆಲ್ಲರ ಅಥವಾ ಡೇ ಸ್ಕಾಲರ. ನೀವು ಹಾಸ್ಟೆಲಲ್ಲಿದ್ದರೆ ಹಾಸ್ಟೆಲ್ ಡೀಟೇಲ್ಸ್ ಹಾಕಬೇಕು, ಇಲ್ಲಾಂದರೆ ಡೇ ಸ್ಕಾಲರ್ ಇದ್ದರೆ ಡೇ ಸ್ಕಾಲರ್ ಅಂತ ಹಾಕಬೇಕು. ಈ ಎರಡು ಸ್ಟೆಪ್ ಆದಮೇಲೆ ಥರ್ಡ್ ಸ್ಟೆಪ್ ಫ್ರೆಂಡ್ಸ್, ಇದು ಫೈನಲ್ ಸ್ಟೆಪ್ಪು ಹಾಗೂ ಪ್ರಿವ್ಯೂ ಸ್ಟೆಪ್ಪು. ನೀವೇನೆಲ್ಲ ಡಾಟಾ ಎಂಟ್ರಿ ಮಾಡಿದ್ದೀರಾ ಇದನ್ನು ಕ್ಲೀನಾಗಿ ಒಂದ್ಸಲಿ ಅಬ್ಸರ್ವ್ ಮಾಡ್ಕೊಂಡು ನಿಮಗೆ ಒಂದು ಚೆಕ್ ಬಾಕ್ಸ್ ಬರುತ್ತೆ. ಅದನ್ನು ಕ್ಲೀನಾಗಿ ಓದ್ಕೊಂಡು ಚೆಕ್ ಬಾಕ್ಸ್ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಡ್ರಾಫ್ಟ್ ಸಬ್ಮಿಟ್ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಸೇವ್ ಆಗುತ್ತೆ. ಅಕ್ಲಾಜ್ಮೆಂಟ್ ಡೌನ್ಲೋಡ್ ಮಾಡ್ಕೊಳ್ಳಿ.